ಅರೆ ವಾ, ಈ ಪ್ರೀತಿ ಇದೇ ತರ ಇನ್ನಷ್ಟು ಬಲವಾಗಿರ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಸೊ ಗುರುವರೇ, ನೀವು ಜನ್ಯನ ಹೇಳಬೇಕು. 8ನೇ ತಾರೀಕು ಅವ್ರದ್ದು ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫ್ ಅವ್ರ ಬರ್ಡೇ, ಅದಕ್ಕೆ ಒಂದು ಇವೆಂಟ್ ಇಟ್ಕೊಂಡಿದ್ದಾರೆ. 9ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಅವ್ರದ್ದು 9ನೇ ಸಿನಿಮಾ ಅಂತ. ನಿಮ್ದು ಏನಾದ್ರು 10ನೇ ತಾರೀಕು ಏನಾದ್ರು ಪ್ಲಾನ್ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಈ ಡೇಟ್ಸ್ ಬಗ್ಗೆ ಕೇಳಿ ನಾನು ಪೂರ್ತಿ ಡೇಟ್ಸ್ ಸಂತೋಷ್ ಸರ್ಗೆ, ವಿಜಯ್ ಸರ್ ಕೊಟ್ಕೊಂಡಿದ್ದೀನಿ. ನನ್ನ ಡೇಟ್ಸ್ ಅವ್ರು ಹೆಂಗೆ ಪ್ಲಾನ್ ಮಾಡ್ತಾರೆ ಹಾಗೆ ನಡೆಯುತ್ತೆ ಅಷ್ಟೇ. ಇವಾಗ ಲಾಸ್ಟ್ ನೀವು ಶೂಟಿಂಗ್ ನಡೀತಿದೆ, ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ. ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸುನಿ ಸರ್ ಹತ್ರ ಕತೆ ಕೇಳೋದಂದ್ರೆ ತುಂಬ ಇಷ್ಟ. ಸುಮಾರು ಸತಿ ಮನೆಗೆ ಬಂದಿದ್ರು, ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು. ನಿಮ್ಮ ಜೊತೆ ಡಿಸ್ಕಷನ್ಸ್ ಬಂದಾಗಲೂ ಕೂತಿದ್ದೆ. ಅವ್ರ ನರೇಷನ್ ಮಾತ್ರ ಹೆಂಗೆ ಹೇಳ್ತಾರೆ, ಸಿನಿಮಾ ಹೆಂಗೆ ನೋಡ್ತೀವೋ ಅದೇ ಥರ ಹೇಳ್ತಾರೆ. ಸಖತ್ ಸಿಂಪಲ್ ಆಗಿ ಹೇಳ್ತಾರೆ, ಎಲ್ಲ ಸೀನ್ಸ್ನ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ನಗಿಸ್ತಾರೆ ಸುನಿ ಸರ್. ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನಿಮಾಲಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸಿನಿಮಾಗೂ ಯಾವ ಥರ ನಗಿಸ್ತೀರಾ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಗುಣಗುಣಗು ಸಾಂಗ್ ನನಗೆ ತುಂಬ ಇಷ್ಟ ಆ ಸಾಂಗು. ಇನ್ಫ್ಯಾಕ್ಟ್ ಅದೇನು ಅದೇ ಸರ್ ತುಂಬ ಕ್ಯಾಚ್ ಆಗಿದೆ ಸರ್, ಚೆನ್ನಾಗಿದೆ, ಟ್ರೀಟ್ಮೆಂಟಲ್ಲಿ ಬಂತು. ಆ್ಯಂಡ್ ವಿನೋ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರಾ, ಬಟ್ ವಿನೋ ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸ್ನಲ್ ಆಗಿ ಪ್ರೊಫೆಷನಲ್ ಆಗಿ ಯಾವಾಗಲೂ ನನ್ನ ಜೊತೆಗಿದ್ದಾನೆ. ಅವ್ರ ಜೊತೆಗೆ ನಾನು ಯಾವಾಗ ಇರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ವಿನೋ, ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಈಗ ನಾವು ವೇದಿಕೆ ಮೇಲೆ